ಪರಿಸರ ಸೇವಾ ಫೌಂಡೇಶನ್ ಸಂಸ್ಥಾಪಕ ಪರಿಸರ ರಾಮಕೃಷ್ಣರವರ ಅರ್ಥಪೂರ್ಣ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಬೆಂಗಳೂರು ರಾಜಮೂವರ ವರ್ಮಾ ವಾರ್ಡ್ನಲ್ಲಿ ಪರಿಸರ ಸೇವಾ ಫೌಂಡೇಶನ್ ಸಂಸ್ಥಾಪಕರು ನಂದಿನಿ ಲೇಔಟ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಪರಿಸರ ರಾಮಕೃಷ್ಣರವರ ಅರ್ಥಪೂರ್ಣ ಹುಟ್ಟುಹಬ್ಬದ ಆಚರಣೆ. ಮಾಜಿ ಶಾಸಕನೇಂಗ್ಲ ನರೇಂದ್ರ ಬಾಬುರವರು, ಬಿಎಂಟಿಸಿ ಅಧ್ಯಕ್ಷರಾದ ವಿಎಸ್ ಆರಾಧ್ಯರವರು, ನಟ ನಿರ್ದೇಶಕ ಎಸ್ ನಾರಾಯಣರವರು, ಆಡಳಿತ ಪಕ್ಷದ ಮಾಜಿ ನಾಯಕ ಎಂ ಶಿವರಾಜು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯ ಎಸ್ ಕೇಶವಮೂರ್ತಿ, ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಜನಾರ್ದನ್, ಮಹಿಳಾ ಮುಖಂಡರಾದ ಶ್ರೀಮತಿ ಸಾವಿತ್ರಿ ರಾಮಕೃಷ್ಣರವರು ಪರಿಸರ ರಾಮಕೃಷ್ಣರವರ ಅಂಧ ಮಕ್ಕಳ ಜೊತೆಯಲ್ಲಿ ಸಸಿ ನೀರು ಹಾಕುವ ಮೂಲಕ ಉಚಿತ ಆರೋಗ್ಯ ತಪಾಸಣೆ, ಉಚಿತ ಕಣ್ಣಿನ ಪರೀಕ್ಷೆ ಚಾಲನೆ ನೀಡಿದರು. ರಾಮಕೃಷ್ಣ ಅವರು ಬಹಳ ವರ್ಷಗಳಿಂದ ಕೂಡ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಹೆಚ್ಚಿಗೆ ಪ್ರಚಾರ ಸಿಗ್ಲಿಲ್ಲ, ಅವ್ರು ಪ್ರಚಾರ ಬಯಸೋದಿಲ್ಲ. ಕೆಲಸ ಮಾಡಬೇಕು, ಎಲ್ಲಿ ಕೆಲಸ ಮಾಡ್ತೀನಿ ಅವರಿಗೆ ತೃಪ್ತಿ ಆಗಬೇಕು ಅಂತೇಳಿ ಬಯಸುವಂಥ ವ್ಯಕ್ತಿ ಅವರು. ಸುಮಾರು 25 ವರ್ಷ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಎಲ್ಲಿ ಸಮಸ್ಯೆಗಳಿದ್ರು ಅಲ್ಲಿ ಅವ್ರು ಇರ್ತಾರೆ, ಅವರು ಮೇಡಮ್ ಅವ್ರು ಇರ್ತಾರೆ. ಆಮೇಲೆ ನೀವು ನೋಡ್ತಾ ಇದ್ರಿ ಪರಿಸರ ರಾಮಕೃಷ್ಣ ಅಂತ. ಪರಿಸರ ಅವ್ರಿಗೆ ಹೇಗೆ ಅಂಟ್ಕೊಳ್ತು, ಪರಿಸರ ಅನ್ನೋದು ದೇವರು. ಪರಿಸರವನ್ನು ನಾವು ಎಷ್ಟು ಕಾಪಾಡ್ತೀವಿ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ, ನಮ್ಮನ್ನು ಅದು ಕಾಪಾಡುತ್ತೆ ಅನ್ನೋ ಆ ಅದ್ಭುತವಾದ ಸಂದೇಶವನ್ನು ಸಮಾಜಕ್ಕೆ ಕೊಟ್ಕೊಂಡು ಈ ಭಾಗದಲ್ಲಿ ಅವರು ತುಂಬ ಚೆನ್ನಾಗಿ ಪಕ್ಷವನ್ನು ಕಟ್ಟಿದ್ದಾರೆ, ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಇಲ್ಲಿ ಬಂದು ಯಾವುದೇ ಪಕ್ಷ ಅಂತಿಲ್ಲ, ಪ್ರತಿಯೊಬ್ಬರು ಕೂಡ ಅವ್ರನ್ನ ಪ್ರೀತಿ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಮನೇಲಿ ಏನೇ ಸಮಸ್ಯೆಗಳಾದ್ರೂ ಕೂಡ ಮೊದಲು ಅವರು ಅಲ್ಲಿ ಇರ್ತಾರೆ. ಯಾವುದೇ ಪಕ್ಷ ಇಲ್ಲಿ ಗೆದ್ದು ಬಂದರೂ ಕೂಡ ಪರಿಸರ ರಾಮಕೃಷ್ಣ ಅವ್ರನ್ನ ಇಲ್ಲಿ ಯಾವ ಜನ ಯಾರು ಮರೆಯೋದೇ ಇಲ್ಲ. ಅಷ್ಟು ಜನಗಳಿಗೆ ಅವರು ಹತ್ತಿರವಾಗಿದ್ದಾರೆ. ಅಂಥವ್ರು ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅಂದ್ರೆ ಒಂದು ಅರ್ಥಪೂರ್ಣವಾದ ಜನ್ಮ ದಿನಾಚರಣೆ ಅವರು ಆಚರಣೆ ಮಾಡ್ತಾ ಇದ್ದಾರೆ. ನೋಡಿ, ಈ ಮಕ್ಕಳು ಅವ್ರನ್ನ ಅಂಧ ಮಕ್ಕಳು ಅಂತ ಹೇಳಬಾರ್ದು, ಅವ್ರನ್ನ ಸುಜ್ಞಾನಿಗಳು ಅವರೆಲ್ಲ. ಅವ್ರಿಗೆ ಭಗವಂತ ಹೆಚ್ಚಿನ ಜ್ಞಾನ ಕೊಟ್ಟಿರ್ತಾನೆ. ಆ ಮಕ್ಕಳನ್ನ ಕರೆಸಿ ಅವರ ಮಧ್ಯೆ ಅವರಿಂದ ಕೇಕ್ ಕಟ್ ಮಾಡಿಸಿ ಜನ್ಮ ದಿನಾಚರಣೆ ಆಚರಣೆ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ನೋಡಿ ಉಚಿತ ನೇತ್ರ ಶಿಬಿರ ಇಟ್ಕೊಂಡಿದ್ದಾರೆ, ಆರೋಗ್ಯ ಶಿಬಿರ ಇಟ್ಕೊಂಡಿದ್ದಾರೆ. ಯಾರು ಅನ್ನ ಆರೋಗ್ಯ ಅಕ್ಷರ, ಈ 3 ಅನ್ನ ಆರೋಗ್ಯ ಅಕ್ಷರ, ಈ 3ನ್ನ ಯಾರು ದಾನ ಮಾಡ್ತಾರೆ ಅವ್ರಿಗೆ ಅಭಿವೃದ್ಧಿ ಕಟ್ಟಿಟ್ಟು ಬುತ್ತಿ. ಭಗವಂತ ಅವ್ರಿಗೆ ಆಶ್ರಯ ಅವ್ರ ಜೊತೆಲೇ ಇರ್ತಾನೆ. ಹಾಗಾಗಿ ಪರಿಸರ ರಾಮಕೃಷ್ಣ ಅವರು ಇವತ್ತು ಇದೇನು ಸತ್ಕಾರ್ಯ ಮಾಡ್ತಿದ್ದಾರೆ, ಅವ್ರಿಗೆ ಹೆಚ್ಚಿನ ಯಶಸ್ಸು ಸಿಗಲಿ, ಅವರು ಬಯಸಿದೆಲ್ಲ ಆಗಲಿ. ಯಾಕೆಂದ್ರೆ ಇಂಥವರು ಬಲಿಷ್ಠರಾಗಿದ್ರೆ ಸಮಾಜ ಸದೃಢವಾಗಿರುತ್ತೆ ಅನ್ನೋದು ನನ್ನ ಆಶಯ. ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಹೃದಯ ತುಂಬಿ ಆಶೀರ್ವಾದ ಮಾಡ್ತೇನೆ. ನಂದಿನಿ ಬ್ಲಾಕ್ನ ಅಧ್ಯಕ್ಷರಾದಂತಹ ಪರಿಸರ ರಾಮಕೃಷ್ಣ ಅವರ ಹುಟ್ಟುಹಬ್ಬದ ಆಚರಣೆ ಇವತ್ತು ನಾವೆಲ್ಲ ಶಿವರಾಜ್ ಅವರು, ನಮ್ಮ ಆರಾಧ್ಯ ಅವರು, ಬಿಎಂಟಿಸಿಯ ಚೇರ್ಮನ್ ಆದಂತಹ ಆರಾಧ್ಯ ಅವರ ಸಮ್ಮುಖದಲ್ಲಿ ನಾವೆಲ್ಲ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೇದಾಗ್ಲಿ, ಹುಟ್ಟುಹಬ್ಬದ ಶುಭಾಶಯಗಳು.